ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಬಂದು 11 ಗಂಟೆ ಆಗಿದೆ ಬೆಳಿಗ್ಗೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅಂತಂದು ನನ್ನ ಚಿಕ್ಕ ಒಂದು ರಿಕ್ವೆಸ್ಟ್ ಅಂತಂದು ಕೇಳ್ಕೊಳ್ಳಿ, ಅಂದರೆ ತಿಳ್ಕೊಳ್ಳಿ. ಸೊ ಯಾಕಂದರೆ ಈ ರೀತಿ ಹೇಳ್ತಾರೆ, ಪ್ರತಿಯೊಂದು ವೀಡಿಯೋಗೂ ಈ ರೀತಿ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಇದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದು ಅಂದರೆ ನಾವೀಗ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದರಲ್ಲಿ ಏನಿರುತ್ತೋ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ನಾವು. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ನೋಡಿ. ಒಂದೇ ಒಂದು ಲೈಕ್ ಮಾಡಿ, ಸ್ಕಿಪ್ ಮಾಡಿಬಿಡಿ. ಮಾನ್ವಿಕ ಆಗಿಂದ ಓಡಾಡ್ತಾವನೆ, ಗಲಾಟೆ ಮಾಡ್ಕೊಂಡಿಲ್ಲಿ. ಹಾಗೆ ಇದು ಮೋಡ ಮುಚ್ಚೈತೆ, ಮಳೆ ಮಾತ್ರ ಬರ್ತಾ ಇಲ್ಲ. ಸ್ವಲ್ಪ ಬಿಸಿಲು ಇಲ್ಲ, ಏನಿಲ್ಲ, ಒಂಥರ ಚಳಿ. ಸ್ವಲ್ಪ ಹಂಗೆ ಜಿನು ಮಳೆ ಬರೋದು ನಿಂತೋಗೋದು, ಆ ರೀತಿ ಆಗ್ತಾಯಿದೆ. ಸೊ ಈಗ ನಮ್ಮ ಮನೆಯವರು ಕೆಲಸಕ್ಕೆ ಹೊರಟ್ರಾಗಲೇ ಬೆಳಿಗ್ಗೆನೇ ಹೋದ್ರವರು. ಈಗ ಒಂದು ಸ್ವಲ್ಪ ಹಂಗೆ ಬೆಳಕು ಜಾಸ್ತಿ ಕಾಣಿಸ್ತಿದೆ. ಇಷ್ಟೊತ್ತು ಕತ್ಲು ಥರನೇ ಇತ್ತು ಹೊರಗಡೆ ಎಲ್ಲನೂ. ಈಗ ನಾನು ಸ್ವಲ್ಪ ನೋಡಿ ಗ್ರೇ ಹೇರ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ. ಅಂದರೆ ಎಲ್ಲಾದರೂ ಒಂದೊಂದಿದೆ. ಸೊ ನನಗೆ ಆ ರೀತಿ ಇದ್ದರೆ ಇಷ್ಟ ಆಗಲ್ಲ, ಅದಕ್ಕೆ ಮೆಹಂದಿ ಹಾಕ್ಬಿಡ್ಬೇಕು ಫಸ್ಟು. ಆಗಲೇ ಸುಮಾರು ಅಂದರೆ ಒಂದು ಮಂತ್ ಮೇಲೇ ಆಯಿತು ಮೆಹಂದಿ ಹಾಕಿ. ಅದಕ್ಕೆ ಈಗ ಅದು ಮೊನ್ನೆ ನಾನು ಲಿಂಗಳಿಗೆ ಹೋಗಿದ್ನಲ್ಲ, ಸೊ ಅವತ್ತು ತೊಗೊಂಡು ಬಂದಿದ್ದೆ ನಾನು ಮೆಹಂದಿ. ನಾನು ಹಾಕೋ ಅಂಥದ್ದು ನಿಶಾ ಇಲ್ಲಾಂದರೆ ನಿಹಾರು. ಸೊ ಈ ಥರ ರೆಡ್ ಮೆಹಂದಿ ನಾನು ಹಾಕೋದು. ಹಾಗಾಗಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಬಿಟ್ಟು ಫಸ್ಟ್ ಮೆಹಂದಿ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಫಂಕ್ಷನ್ಸು, ಟ್ರಿಪ್ ಹೋಗೋ ಪ್ಲ್ಯಾನ್ಸ್ ಎಲ್ಲ ಇದ್ದಾವಲ್ಲ, ಹಾಗಾಗಿ ಅವೆಲ್ಲ ಮಾಡ್ಕೋಬೋದು. ಅಂದರೆ ಈಗ ಮೆಹಂದಿ ಹಾಕಿದ್ರೆ ಅದೆಲ್ಲ ಕವರ್ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಈಗ ಕಲಿಸ್ಬಿಟ್ಟು ಫಸ್ಟ್ ಮೆಹಂದಿ ಹಾಕ್ಕೊಬಿಡ್ತೀನಿ. ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಾನು ಅದು ಮೆಹಂದಿಗೆ ಏನೂ ಹಾಕಲ್ಲ, ಸುಮ್ಮನೆ ನೀರಲ್ಲೇ ಮಿಕ್ಸ್ ಮಾಡಿ ಹಾಕ್ಕೊಬಿಡ್ತೀನಿ. ನಮಗೇನಾದರೂ ಸ್ವಲ್ಪ ಅಂದರೆ ಹೇರು ಸ್ವಲ್ಪ ಸಾಫ್ಟ್ನೆಸ್ ಬೇಕು, ಮತ್ತು ಕಂಡೀಷ್ನರ್ ಥರ ನಮಗೆ ಯೂಸ್ ಆಗಬೇಕು ಅನ್ನೋ ಹಾಗಿದ್ದರೆ ಮೊಸರು ಮತ್ತು ಎಗ್ ವೈಟ್ ಇರುತ್ತಲ್ಲ, ಎಗ್ ವೈಟು, ಮೊಸರು, ನಿಂಬೆಹಣ್ಣು, ಅದು ಡ್ಯಾಂಡ್ರಫ್ ಎಲ್ಲ ಹೋಗೋದಕ್ಕೆ ನಿಂಬೆಹಣ್ಣು ಹಾಕ್ತೀನಿ. ನಾನು ಯಾವಾಗಲಾದರೂ ಒಂದು ಟೈಮ್ ಅದೇ ರೀತಿ ಹಚ್ತೀನಿ. ಟೈಮ್ ಇಲ್ಲದೆ ಇದ್ದಾಗ ಡೈರೆಕ್ಟ್ ನಾನು ಸುಮ್ಮನೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳೋದಷ್ಟೇ. ಸೊ ನಿಮ್ಗೆ ಆ ರೀತಿ ಏನಾದರೂ ಬೇಕಂದರೆ ಒಂದು ವೇಳೆ ಮೊಸರು, ನಿಂಬೆಹಣ್ಣು ಮತ್ತು ಎಗ್ ವೈಟ್ ಇರುತ್ತಲ್ಲ, ಸೊ ಅದು ಮೇಲ್ಗಡೆದು ಎಲ್ಲೋ ಬೇಡ, ಎಗ್ ವೈಟ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೈಟೇ ನಾವು ಮಿಕ್ಸ್ ಮಾಡಿಡ್ಬೇಕು ಮೆಹಂದಿ ಪೌಡ್ರಲ್ಲಿ. ಸೊ ನಿಮಗೆ ನ್ಯಾಚುರಲ್ ಆಗಿ ಮನೆ ಹತ್ರ ಸಿಗುವಂಥ ಎಲೆಯಿಂದನೇ ನಾವು ಮಾಡ್ಕೊತೀವಿ ಅಂದರೆ ಓಕೆ, ಅದರಲ್ಲೂ ಮಾಡ್ಕೋಬೋದು, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಏನಂದರೆ ನನ್ನ ಹತ್ರ ಆ ರೀತಿ ಫುಲ್ಲು ಪೇಸ್ಟ್ ಆಗೋ ಥರ ಜಾರಿಲ್ಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ನನಗೆ ನೋಡಿ ದೊಡ್ಡ ಗಿಡನೇ ಇದೆ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ತುಂಬ ಜನ ಬಂದಲ್ಲಿ ಕಿತ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಮನೆ ಹತ್ರ. ಏನಂದರೆ ನನಗೆ ಆ ಥರ ಜಾರಿಲ್ಲ, ಒಂದು ಜಾರ್ ತೊಗೋಬೇಕು. ಆ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಇದೆಲ್ಲ ಹಾಕಿ ಹಚ್ಕೊಂಡ್ರೆ ಮಾತ್ರ ಬೇಗ ಇದು ಗ್ರೇ ಹೇರ್ ಇದೆಯಲ್ಲ, ಅದು ಬೇಗ ವೈಟ್ ಆಗೋಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಇನ್ನು ಅದೇ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ರೀತಿ ಹಚ್ಕೊಳ್ಳಿ. ನೈಟು ನೆನೆಸ್ಬಿಟ್ಟು ನಾನು ಹೇಳಿದ್ನಲ್ಲ, ಟೀ ಪೌಡ್ರು ಸ್ವಲ್ಪ ಕುದಿಸ್ಕೋಬೇಕು. ಟೀ ಪೌಡ್ರು, ಎಗ್ ವೈಟ್, ಮೊಟ್ಟೆ ಮತ್ತು ನಿಂಬೆಹಣ್ಣು, ಮೊಸರು. ಸೊ ಇದಿಷ್ಟು ಹಾಕ್ಕೊಂಡು ನೈಟೇ ನಾವು ನೀಟಾಗಿ ಕಲಸಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ಹಚ್ಚಿದ್ರೆ ಭಾಳ ಚೆನ್ನಾಗಿ ಕಲರು ಬರುತ್ತೆ. ಮತ್ತು ಹೇರು ಕಂಡೀಷ್ನರ್ ಥರ ತುಂಬ ಚೆನ್ನಾಗಿರುತ್ತೆ, ಕಂಡೀಷ್ನಿಂಗ್ ಇರುತ್ತೆ ಹೇರೆಲ್ಲನೂ. ಹಾಗೆ ಸಾಫ್ಟ್ನೆಸ್ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹೇರ್ ಇದೆಯೇನೋ ಅನ್ನೋ ರೀತಿ ಕಾಣುತ್ತೆ ಆ ರೀತಿ ಹಚ್ಚೋದ್ರಿಂದ. ಈಗ ನಂಗೆ ಟೈಮ್ ಇಲ್ಲ, ಡೈರೆಕ್ಟ್ ಕಲಿಸ್ಬಿಟ್ಟು ಹಚ್ಚೋದಷ್ಟೇ. ಓಕೆ ಬನ್ನಿ, ನಾನು ಕಲಿಸ್ಬಿಟ್ಟು ಹಚ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ನೋಡಿ 4 ಪಾಕೆಟ್ ತೊಗೊಂಡಿದ್ದೀನಿ. ಸೊ ಈ 4 ಪಾಕೆಟ್ ನನಗೆ ಅಲ್ಲ, ನಮ್ಮ ಮನೆಯವ್ರಿಗೂ ಸ್ವಲ್ಪ ಅವ್ರಿಗೂ ಗ್ರೇ ಹೇರ್ಸ್ ಎಲ್ಲ ಆಗಿದೆ. ಸೊ ಹಂಗಾಗಿ 1 ಪಾಕೆಟ್ ಅವ್ರಿಗಾಗುತ್ತೆ. ಯಾಕಂದರೆ ಚಿಕ್ಕ ಕೂದಲು ಅಂದರೆ ಉದ್ದ ಹೇರ್ ಏನಿರಲ್ಲ ಅವ್ರಿಗೆ, ಗಂಡು ಮಕ್ಕಳಿಗೆ ಬೇಗ ಕವರ್ ಆಗುತ್ತೆ. ಸೊ ನಮಗೆ ಅಂದರೆ ಈ ಬುಡದಿಂದ ಹಿಡಿದು ಫುಲ್ ಲಾಂಗ್ ಹಚ್ಬೇಕಲ್ಲ, ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ ಮೆಹಂದಿ. ಅದಕ್ಕೆ 4 ಪಾಕೆಟ್ ತಗೊಂಡಿದ್ದೀನಿ. ನೋಡೋಣ, ಆಗಲಿಲ್ಲ ಅಂದರೆ ಒಂದು ವೇಳೆ ಇದೆಲ್ಲ ನಾನೇ ಹಚ್ಬಿಟ್ಟು ಆಮೇಲೆ ಸೊ ಅವರಿಗೆ, ನಮ್ಮ ಮನೆಯವರಿಗೆ 1 ಪಾಕೆಟ್ ಕಲಿಸ್ಕೊಟ್ರೆ ಆಗುತ್ತೆ ಅಂತ. ಟೋಟಲಿ 4 ಪಾಕೆಟ್ ತಗೊಂಡಿದ್ದೀನಿ. ಇದು ನಿಶಾ ನ್ಯಾಚುರಲ್ ಹೆನ್ನಾ ಬೇಸ್ಡ್ ಹೇರ್ ಕಲರ್ ಅಂತ, ನ್ಯಾಚುರಲ್ ಬ್ರೌನ್ ಕಲರ್ ಬರುತ್ತೆ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದು ಚಿಕ್ಕ ಪಾಕೆಟ್, ಅದಕ್ಕೋಸ್ಕರ ನಾನು 4 ತೊಗೊಂಡಿರೋದು. ದೊಡ್ಡ ಪಾಕೆಟ್ ಆದರೆ ಸೊ ಒಂದಾದರೆ ಆಗುತ್ತೆ, ಚಿಕ್ಕದಲ್ಲ ಅದು. ನೋಡಿ ತೋರಿಸ್ತೀನಿ, ಒಂದು ಕಟ್ ಮಾಡಿದ್ರು ನಮಗೆ ಇಷ್ಟೇ ಸಿಗೋದು ಪೌಡ್ರ್ ಅನ್ನೋದು. ಇದು ಮೂಲೆಯಲ್ಲೆಲ್ಲ ಸೇರ್ಕೊಂಡಿರುತ್ತೆ, ಅದನ್ನು ಹಂಗೆ ಬಿಸಾಕೋಕ್ಕೂ ಆಗಲ್ಲ, ನೀಟಾಗಿ ಅಂದ್ಕೋಬೇಕಲ್ವ. ಹಾಗಾಗಿ ಅಂದ್ತಾ ಇದ್ದೀನಿ. ನನ್ನ ತಮ್ಮದಿರೆಲ್ಲ ನಗ್ತಾ ಇರ್ತಾರೆ. ಸೊ ಆಗಲೇ ಮೆಹಂದಿ ಎಲ್ಲ ಹಚ್ತೀಯಾ ಹೇರ್ಗೆ, ಅಂದರೆ ನೀನು ಏಜ್ ಆಗೋಯ್ತು ನಿನಗೆ ಅಂತ. ಏಜ್ ಆಗಿದೆ ಸಹಜ, ಒಪ್ಕೊಂತೀನಿ. ಆದರೆ ಗ್ರೇ ಹೇರ್ಸ್ ಆಗೋದಕ್ಕೆ ಏಜ್ ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ಚಿಕ್ಕ ಮಕ್ಕಳಿಗೆ ಆಗುತ್ತೆ ಈಗ. ಸೊ ನೋಡಿ ಎಷ್ಟು ಸಿಗುತ್ತೆ ಒಂದು ಪಾಕೆಟಲ್ಲಿ. ಹಾಗಂತ ಸೊ ನಗ್ತಾ ಇದ್ರಾ, ಅವ್ರಿಗೂ ಈಗ ಆಗಿದೆ. ಅದೆಲ್ಲ ಏನಕ್ಕೆ ಬೇಗ ಗ್ರೇ ಹೇರ್ ಆಗುತ್ತೆ ಅಂದರೆ,
ನಾವು ಯಾವಾಗ ಈ ಸೌದೆ ನೀರೆಲ್ಲ ಬಳಸ್ತೇನೆ ಮತ್ತು ಅವಾಗೆಲ್ಲ ಮುಂಚೆ ನಮ್ಮಮ್ಮ ಸೀಗೆಕಾಯಿ ಪುಡಿ ಚಿಗರೆ ಪುಡಿ ಅಂತ ಎರಡು ಮಿಕ್ಸ್ ಮಾಡಿಬಿಟ್ಟು ನಾನು ತಲೆಗೆ ಹಾಕೋರಂತೆ. ಸೊ ಅವಾಗೆಲ್ಲ ಫುಲ್ಲು ಬ್ಲ್ಯಾಕ್ ಇತ್ತಂತೆ ಹೇರ್ ನಮ್ಮದು. ಸೊ ನಾವು ಯಾವಾಗ ಇದು ಮಾಡೋಕ್ಕೆ ಅಂದರೆ ಶಾಂಪುಗಳು ಮತ್ತು ಹೀಟರ್ ನೀರು ಎಲ್ಲ ಯಾವಾಗ ಯೂಸ್ ಮಾಡ್ತೀವೋ, ಸೊ ನಮ್ಮಮ್ಮ ಅಷ್ಟೇ ಸೌದೆ ಒಲೆಯಲ್ಲಿ ನೀರು ಒಯ್ಯೋದಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ಇದು ಸೀಗೆಕಾಯಿ ಪುಡಿ ಚಿಗರೆ ಪುಡಿ ಸೊ ಅವೆರಡೂ ಯೂಸ್ ಮಾಡೋದು. ಹಾಗಾಗಿ ನನಗೆ ಬೇಗ ಇದಾಗ್ತಿರಲಿಲ್ಲ, ಹೇರ್ ಫಾಲು ಆಗ್ತಾ ಇರಲಿಲ್ಲ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಇತ್ತು. ಅದೆಲ್ಲ ಮಾಡೋ ಅಷ್ಟು ಈಗ ಇದಿಲ್ಲ. ಸೊ ಬೇಗ ಆಗ್ಬಿಡ್ಬೇಕು ಕೆಲಸಗಳು ಅಷ್ಟೇ ಈಗ. ಸೊ ಹಾಕೋದು, ಶಾಂಪು, ಸ್ನಾನ ಮಾಡ್ಕೊಳ್ಳೋದು, ಬರೋದು ಈ ಥರ ಮೆಹಂದಿಗಳು ಆಗ್ತಾ ಇರೋದು ಈಗ ಅಷ್ಟೇ. ಸೊ ಅದಕ್ಕೆ ಆದಷ್ಟು ನ್ಯಾಚುರಲ್ ಆಗಿ ಇರೋಕ್ಕೆ ಟ್ರೈ ಮಾಡಬೇಕು. ಸೊ ನಾವು ಶಾಂಪುಗಳಿಂದ ಯಾರು ಈಗ ಸ್ನಾನನೇ ಮಾಡಲ್ಲ. ಸೀಗೆಕಾಯಿ ಪುಡಿ ಚಿಗರೆ ಪುಡಿ ಅಂತಂದು ಯಾರೂ ಹೋಗಲ್ಲ. ಈಗ ಎಲ್ಲೋ ಬಿತ್ತು, ಒಂದು ಪಾಕೆಟ್ ಕೆಳಗಡೆ ಬಿದ್ದುಬಿಡ್ತು. ಒಂದು ನಿಮಿಷ ತಗೊಂತೀನಿ. ಅಯ್ಯೋ ಸಿಗ್ತಾನೆ ಇಲ್ಲಲ್ಲ. ಅದು ತಗೊಂಡೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆದರೂ ನೆನೆಯಕ್ಕೆ ಬಿಡಬೇಕು. ಸೊ ಆ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟ್ ಹಚ್ಚಕ್ಕೆ ಹೋದರೆ ಅದೊಂದು ಸ್ವಲ್ಪ ತರ್ತರಿಯಾಗಿರುತ್ತಲ್ಲ, ಅಷ್ಟಾಗಿ ಮಿಕ್ಸ್ ಆಗಿರಲ್ಲ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಅಂದರೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ನೆನೆಸಿ ಹಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಪೇಸ್ಟ್ ಥರ ಆಗಿಬಿಡುತ್ತಲ್ಲ, ಭಾಳ ಚೆನ್ನಾಗಿ ಅಪ್ಲೈ ಆಗುತ್ತೆ ಕೂದಲಿಗೆ. ಹಾಗಾಗಿ ಈಗ ಅಡುಗೆ ಕೆಲಸ ಏನು ಮಾಡ್ತಾಯಿಲ್ಲ ಇವತ್ತು. ನಮ್ಮ ಅಮ್ಮರ ಮನೆಯಲ್ಲೇ ಇದು ಸೊಪ್ಪಿನ ಸಾಂಬಾರು ಮಾಡೈತೆ. ಸೊ ಅದನ್ನೇ ತೊಗೊಂಡು ಬಂದು ಈಗ ನಾವು ಊಟ ಮಾಡಬೇಕು. ಅಂದರೆ ರೈಸ್ ಒಂದು ಮಾಡ್ಕೊತೀನಿ ಅಷ್ಟೇ. ಸೊಪ್ಪಿನ ಸಾಂಬಾರು ಸಂಜೆ ತನಕ ಇರಲ್ಲ, ನಾವು ಬಸ್ಸಾರು ಮಾಡ್ತೀವಲ್ಲ ಅದನ್ನು ನಾನು ಹೇಳ್ತಾ ಇರೋದು. ಸೊ ಹಂಗಾಗಿ ಅದು ಬೇಗ ಕಳ್ಸೋಗುತ್ತೆ. ಅದಕ್ಕೋಸ್ಕರ ಇನ್ನು ಅಲ್ಲಿ ಮಾಡಿರೋ ಸಾಂಬಾರು ಎಲ್ಲರೂ ಊಟ ಮಾಡಿಬಿಡ್ತೀವಿ. ಅದೊಂದು ಸೊಪ್ಪಿನ ಸಾರು ಮಾಡಿದ್ರೆ ಪಕ್ಕ ಈ ರೀತಿ ಮಾಡ್ತಾಯಿರ್ತೀವಿ. ಈಗ ನಮ್ಮಮ್ಮ ನೋಡ್ರಿ ಆ ಸ್ಯಾರಿ ಹಾಕ್ಕೊಂಡು ಆ ಪಿನ್ನು ನೀಟಾಗಿ ಹಾಕ್ಕೊಂಡಿರಲಿಲ್ಲ, ಎಲ್ಲ ಈ ಕಡೆ ಕೆಳಗಡೆ ಎಲ್ಲ ಬಂದುಬಿಟ್ಟಿತ್ತು. ಸೊ ಹಂಗಾಗಿ ನಾನೇ ತೊಗೊಂಡು ಇನ್ನೂ ಹಚ್ಚಿರಲಿಲ್ಲ ಮೆಹಂದಿ. ಅದಕ್ಕೆ ಇವಾಗ ನೀಟಾಗಿ ಅದನ್ನು ಪಿನ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಸೊ ಅದನ್ನು ಸೆರಿಗೆಲ್ಲ ಇದು ಮಾಡ್ತಾಯಿದ್ದೆ. ಈ ಸ್ಯಾರಿ ನಂದೇನೆ ಸುಮಾರು ಅಂದರೆ ಆಗಲೇ ಒಂದು 7-8 ವರ್ಷದ ಮೇಲೇ ಆಯಿತು ತೊಗೊಂಡು. 1 ಟೈಮಲ್ಲ 2 ಟೈಮ್ ಹಾಕ್ಕೊಂಡಿದ್ದೆ ಅಷ್ಟೇ. ಗೋಲ್ಡ್ ಕಲರ್ ಸ್ಯಾರಿ, ಇದಕ್ಕೆ ಬ್ಲೌಸು ನಾನು ಸ್ಟಿಚ್ ಮಾಡಿಸಿದ್ದೆ. ಆಗ ಸ್ವಲ್ಪ ತುಂಬ ಸಣ್ಣ ಇದ್ದೆ ನಾನು. ಸೊ ಅವಾಗ ಆಗೋದು ಆ ಬ್ಲೌಸ್ ಆಗದೆ ಹೋದಾಗ ನಾನು ಇನ್ನು ಮ್ಯಾಚಿಂಗ್ ತಗೊಂಡು ಹೊಲಿಸ್ಕೊಳಕ್ಕಾಗಲಿಲ್ಲ. ಸೊ ನನಗೆ ಬೇಡ ಬಿಡು, ನಮ್ಮಮ್ಮ ಇದರೆಲ್ಲ ಹಾಕ್ಕೊಂತಾರೆ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮನಿಗೆ ಕೊಟ್ಟಿದ್ದೆ. ಸೊ ಅದನ್ನು ತೊಗೊಂಡು ಬಂದಿದ್ದಾರೆ. ಅರವಿಂದ್ ಅದೇ ಹೇಳ್ತಾವನೆ, ಏನಮ್ಮ ಬಂಗಾರದ ಕಲರ್ ಸೀರೆ ಹಾಕ್ಕೊಂಡಿದ್ದೀಯಾ, ಎಲ್ಲಿ ತಗೊಂಡಿದ್ದೆ ಬಂಗಾರದ ಕಲರ್ ಸೀರೆ ಅಂತಂದು ಹೇಳ್ತಾ ಇದ್ರೆ ನಮ್ಮ ಅಮ್ಮಗೆ ನಗು ನಿಲ್ತಾ ಇಲ್ಲ, ಫುಲ್ಲು ನಗ್ತಾನೆ ಇದ್ರು ಆಗಿಂದ. ಹಾಗೆ ಇನ್ನೇನು ಎಲ್ಲ ಅದು ಸೆರಪಿನೆಲ್ಲ ಮಾಡಿಬಿಟ್ಟು ಕಳಿಸ್ದೆ. ಇಲ್ಲಾಂದರೆ ಅದನ್ನೆಲ್ಲ ಹಿಂಗೆ ಸುತ್ತಾಕಬಿಡ್ತಾಳೆ, ಮತ್ತು ಓಡಾಡಬೇಕಾದ್ರೆ ಅದು ಚೆನ್ನಾಗಿ ಅಡ್ಡ ಬರುತ್ತೆ ಎಲ್ಲ ಅಂತಂದು ಹೇಳ್ಬಿಟ್ಟು ಆ ರೀತಿ ನಾನೇ ಎಲ್ಲಾದರೂ ಹೋಗ್ಬೇಕು ಅಂದರೆ ಆ ರೀತಿ ರೆಡಿ ಮಾಡಿ ಕಳಿಸ್ತಾ ಇರ್ತೀನಿ. ಈಗ ಮೆಹಂದಿ ನೋಡಿ ನೀಟಾಗಿ ಆ ರೀತಿ ಪಾರ್ಟಿಷನ್ ತಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆ ರೀತಿ ಅಪ್ಲೈ ಮಾಡೋದ್ರಿಂದ ಗ್ರೇ ಹೇರ್ ಎಲ್ಲಿದ್ರೂ ಆರಾಮಾಗಿ ಕವರ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆ ಥರ ಸ್ವಲ್ಪ ತಗೊಂಡು ಸೊ ಫಸ್ಟು ಸೆಂಟ್ರ್ ಪೋರ್ಷನ್ ತಗೊಂಡು ಆ ರೀತಿ ಎಲ್ಲ ನೀಟಾಗಿ ಹಚ್ಬಿಟ್ಟು ಮತ್ತು ನಾವು ರೌಂಡು ಅಂದರೆ ಒಂದು ತುರುಬು ಥರ ಕಟ್ಕೋಬೇಕು ಮೇಲೆ. ಆಮೇಲೆ ಸ್ವಲ್ಪ ತೆಗೆದು ಹಚ್ಚಿ ಮತ್ತು ಅದಕ್ಕೆ ಸುತ್ತಾಕಬೇಕು. ಆ ರೀತಿ ಹಾಕೋದ್ರಿಂದ ಫುಲ್ ಎಲ್ಲ ಕವರು ಆಗುತ್ತೆ, ನಾವೆಲ್ಲದಕ್ಕೂ ಹಚ್ಚಿದ್ದೀವಿ ಅನ್ನೋ ಫೀಲು. ಒಂದು ತುರುಬು ಥರನೂ ಕಟ್ತೀವಿ ಮೇಲ್ಗಡೆ, ಭಾಳ ಚೆನ್ನಾಗಿರುತ್ತೆ. ಇದೆಲ್ಲ ನಾನು ಅವಾಗ ಯೂಟ್ಯೂಬ್ ಮಾಡದೇ ಇರೋಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲೇ ನೋಡಿಬಿಟ್ಟು ಇದೆಲ್ಲ ಕಲ್ತಿದ್ದು, ಮೆಹಂದಿ ಅಪ್ಲೈ ಮಾಡೋದು ಅದೆಲ್ಲನೂ. ಸೊ ಹಂಗಾಗಿ ನಾನು ಜಾಸ್ತಿ ಪಾರ್ಲರ್ಗೆ ಹೋಗಲ್ಲ, ನಾನೇ ಅಪ್ಲೈ ಮಾಡ್ತಾಯಿರ್ತೀನಿ ಈ ರೀತಿ. ಜಾಸ್ತಿ ಉದ್ದ ಹೇರ್ ಆದರೆ ಮಾತ್ರ ಸೊ ಬೇರೆಯವ್ರ ಹೆಲ್ಪ್ ಬೇಕಾಗುತ್ತೆ, ಆರಾಮಾಗಿ ಪರವಾಗಿಲ್ಲ. ನನ್ನ ಶಾರ್ಟ್ ಇರೋ ಹೇರ್ಗೆ ಆರಾಮಾಗಿ ಈ ರೀತಿ ಅಪ್ಲೈ ಮಾಡ್ಬೋದು. ಸೊ ಆ ರೀತಿ ಅದು ತೊಗೊಂಡು ಆಮೇಲೆ ಸೈಡಲ್ಲಿ ಇರುತ್ತಲ್ಲ ಅದನ್ನು ಸ್ವಲ್ಪ ತಗೊಳ್ಳೋದು, ಹಚ್ಚೋದು, ಆ ರೀತಿ ಸುತ್ತೋದು. ಸೊ ಹಿಂಗೆ ತುಂಬ ಚೆನ್ನಾಗಿ ಕವರು ಆಗುತ್ತೆ, ಕಲರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಾನ್ವಿಕು ಎಲ್ಲರೂ ರೆಡಿಯಾಗಿದ್ದರು. ಸೊ ಅವ್ರನ್ನ ಹೊರಡ್ತಾರೆ ತುಮಕೂರಿಗೆ. ಅಲ್ಲಿವರೆಗೂ ನಾನು ಹೋದೆ, ಅಲ್ಲಿ ರೋಡ್ವರೆಗೂ. ಇಲ್ಲಿ ಅರವಿಂದನು ಮತ್ತು ನಿತಿನು ಆಗಲೇ ಜಗಳ ಮಾಡ್ಕೊಳ್ತಾವ್ರಿಬ್ರು. ಚಪ್ಪಲಿ ಹಾಕ್ಕೊಂಡಿಲ್ಲ ಅವನು ನಿತಿನು. ಸೊ ನಾನು ಪಾವಡದಲ್ಲಿ ತಗೊಂಡು ಹಾಕ್ಕೊಂತೀನಿ ಅಂತ, ಹಳೇದು ಹಾಕ್ಕೊಂಡು ಹೋಗ್ರೆ ಅಂದರೆ ಬೇಡ, ಅಲ್ಲಿ ವಾಶ್ ಮಾಡ್ಕೊಂಡು ನಾವು ಕಾಲು ಹಾಕ್ಕೊಂತೀವಿ ಅಂತ ನನಗೆ ಹೋಗ್ತಾವ್ರಲ್ಲ. ಸೊ ಇವನು ಅರವಿಂದ್ ಇದ್ಕೊಂಡು ನನಗೂ ಬೇಕು ಹೊಸ ಚಪ್ಪಲಿ ಅಂತ. ಸರಿ ಅಂತಂದು ಹೇಳ್ಬಿಟ್ಟು ಇಬ್ರಿಗೂ ಅಮೌಂಟ್ ಕೊಟ್ಟು ಕಳಿಸ್ದೆ. ಅದಕ್ಕೆ ಇಬ್ಬರು ಜಗಳ ಮಾಡ್ತಾವ್ರೆ, ನಾನು ಹಾಕ್ಕೊಂಡಿಲ್ಲ ಅಂತ ನೀನು ಹಾಕ್ಕೊಂಡಿಲ್ಲ ಅಂತ ನಿತಿನ್ ಬೈತಾ ಇತ್ತು ಅರವಿಂದನ್ನು. ಸೊ ಅದಕ್ಕೆ ಇಲ್ಲಿ ಬಂದರು. ಇಲ್ಲಿ ಗೌರ್ಮೆಂಟ್ ಗಾಡಿಗಳೆಲ್ಲ ಸ್ಟಾಪ್ ಕೊಡೋಲ್ಲ, ನಾವು ಬಸ್ ಸ್ಟಾಪ್ಗೆ ಹೋಗಬೇಕು, ಪ್ರೈವೇಟ್ ಗಾಡಿಗಳೆಲ್ಲ ಕೊಡ್ತವೆ. ಅದಕ್ಕೆ ಇಲ್ಲಿ ಬ್ಯಾಗುಗಳೆಲ್ಲ ಇದ್ವಲ್ಲ, ಚೀಲ ಇತ್ತು, ಒಂದು ಸ್ವಲ್ಪ ಮಾವಿನಕಾಯಿ, ನನ್ನ ತಮ್ಮನಿಗೆ ಇನ್ನೂ ಏನೋ ತೊಗೊಂಡಿತ್ತು ನಮ್ಮಮ್ಮ, ಮಂಡಕ್ಕಿ ಅವೆಲ್ಲನೂ. ಅದಕ್ಕೆ ನಮ್ಮಮ್ಮ ಈಗ ಸಪೋಟ ಹಣ್ಣು ತಂದುಕೊಟ್ಟೋಯ್ತು. ನಾನು ನಮ್ಮ ಮನೆಯವ್ರಿಗೂ ಕೊಡದೆ ಹಂಗೆ ಇಟ್ಟಿದ್ದೀನಿ, ಸ್ವಲ್ಪ ನಿಮಗೆ ತೋರಿಸ್ಬೇಕು ಅಂತ. ಎಷ್ಟಿಷ್ಟು ದೊಡ್ಡ ಸಪೋಟ ಹಣ್ಣು ಅಂದರೆ ಸುಮಾರು ಅಂದರೆ ಒಂದು ಸೀತಾಫಲ ಹಣ್ಣು ಇರಲ್ವಾ, ಸೇಮ್ ಅದೇ ಸೈಜ್ ಇದೆ. ಒಂದು 4 ತಂದುಕೊಟ್ಟೋಯ್ತು ಅಂದರೆ ನಮ್ಮ ಅತ್ತೆ ಮಗ ಅವರು ತಂದುಕೊಟ್ಟೋಗಿದ್ರಂತೆ ನಮ್ಮಮ್ಮನಿಗೆ. ಸೊ ಅವರು ಹಣ್ಣು ಮಾಡಿ ನನಗೊಂದು 4 ಕೊಟ್ಟಿದ್ದಾರೆ. ಅದರಲ್ಲಿ ಪೆಟ್ಟು ಬಿದ್ದಿರೋ ಅಂಥವೆಲ್ಲ ಹುಳ ಬಿದ್ದುಬಿಟ್ಟವೆ. ಸೊ ಅದು ಬೀಳಿಸ್ಬೇಕಾದ್ರೇ ಅದು ಕೆಳಗಡೆ ಬಿದ್ದಿರ್ತಾವಲ್ಲ, ಸೊ ಅಂಥವೆಲ್ಲ ಒಂದು ಸ್ವಲ್ಪ ಹುಳ ಬಿದ್ದುಬಿಟ್ಟವೆ. ಅದಕ್ಕೆ ಸ್ವಲ್ಪ ನೋಡಿ ತಿನ್ನಿರಿ ಅಂತಂದೇಳಿ 4 ಕೊಟ್ಟೋಗಿರೋದು. ಅದರಲ್ಲಿ ಒಂದು ಆ ಥರ ಪೆಟ್ಟು ಬಿದ್ದಿರೋದಿದೆ, ಇನ್ನು 3 ಚೆನ್ನಾಗಿದ್ದಾವೆ.
ಸೊ ಅದು ತೋರಿಸ್ತೀನಿ ನಿಮಗೆ. ಹಾಗೆ ಸ್ವಲ್ಪ ಜನ ನಿನ್ನೆ ವಿಡಿಯೋಗೆ ಕಾಮೆಂಟ್ ಮಾಡಿದ್ರಿ ಏನಂದರೆ, ಸೊ ನಿಮ್ಮ ವಿಡಿಯೋ ನೋಡೋದಕ್ಕೆ ಬೋರು, ಸೊ ಡೈಲಿ ನೀವು ಒಂದೇ ಥರ ವಿಡಿಯೋ ಮಾಡ್ತೀರಾ, ಏನಾದರೂ ಚೇಂಜ್ ಮಾಡಿ ಡೈಲಿ ಅದೇ ಕಸ ಹುಡ್ಗೋದು ಪಾತ್ರೆ ತೊಳೆಯೋದು ಅದೇ ಇಡ್ತೀರಾ ವಿಡಿಯೋದಲ್ಲಿ ಅಂತಂದು ಹೇಳಿದ್ರಿ. ಸೊ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ನಾನು ಮಾಡ್ತಾ ಇರೋದೇ ವ್ಲಾಗ್ಸ್ ಅಂದರೆ ಡೈಲಿ ನಾನು ಏನೇನು ಕೆಲಸ ಮಾಡ್ತೀನಿ, ಸೊ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ, ನನ್ನ ಲೈಫ್ ಸ್ಟೈಲ್ ಅಪ್ಡೇಟು ನಿಮಗೆ ತೋರಿಸ್ತೀನಿ ಅಷ್ಟೇ ದಿನಾನು. ಸೊ ಇದು ನನ್ನ ಚಾನಲ್ ನೇಮೂ ಅಷ್ಟೇ, ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತಂದು ಹೇಳ್ಬಿಟ್ಟು ನನ್ನ ಚಾನಲ್ ನೇಮು ಇರೋದು. ಸೊ ಹೋಗ್ಲಿ, ನಾನು ಚಾನಲ್ ನೇಮ್ ಒಂದಿಟ್ಟು ನಾನು ಮಾಡ್ತಾ ಇರೋ ಅಂಥ ಕೆಲಸ ಬೇರೆ ಆದರೆ ಹೇಳಿದ್ರೆ ಒಂದು ವೇಳೆ ತಿದ್ಕೋಬೋದು. ಸೊ ಸುಮಾರು ಜನ ಲೇಡೀಸು ವ್ಲಾಗ್ಸೇ ಮಾಡ್ತಾ ಇರೋದು, ಸೇಮ್ ನನ್ನ ರೀತಿನೇ. ಎದ್ದ ಅಡುಗೆ ಮಾಡೋ, ಕಸ ಹುಡ್ಗೋ, ತಿಂದ, ಇಲ್ಲ ಔಟ್ಸೈಡ್ ಹೋದ, ಇಲ್ಲ ಏನಾದರೂ ಸೀರೆ ತೊಗೊಂಡ, ಇಲ್ಲ ಜ್ಯುವೆಲರಿ ತೊಗೊಂಡ ಇದನ್ನು ಶೇರ್ ಮಾಡ್ಕೊಂಡ, ಇಲ್ಲ ದೇವಸ್ಥಾನಕ್ಕೆ ಹೋದ, ಇಲ್ಲ ಟ್ರಿಪ್ ಹೋದ, ಇದೇ ವೀಡಿಯೋಸೇ ಶೇರ್ ಮಾಡ್ಕೊಳ್ಳೋದು. ನೋಡಿಲ್ಲ ಅಂದರೆ ಒಂದು ವೇಳೆ ನೋಡಿ ನೀವು ಬೇರೆಯವ್ರದ್ದು ಚೆಕ್ ಮಾಡಿ ನನಗೆ ಕಾಮೆಂಟ್ ಮಾಡಿರೋ ಅಂಥವ್ರು. ಸೊ ನಿಮಗೂ ಆಗ ಒಂದು ಅರ್ಥ ಸಿಗುತ್ತೆ. ಡೈಲಿ ಇದೆ ಅಂದರೆ ನಾನು ಏನು ಮಾಡ್ತೀನೋ ಅದನ್ನೇ ಶೇರ್ ಮಾಡ್ಕೊತಾ ಇರ್ತೀನಿ ಅಷ್ಟೇ. ಸೊ ಬೋರ್ ಆಗಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರ, ಆದರೆ ಒಂದು ಸ್ವಲ್ಪ ಜನ ಆ ರೀತಿ ಹೇಳ್ತಾರೆ. ಸೊ ಅದು ಸಹಜ, ಎಲ್ರಿಗೂ ಹೇಳ್ತಾ ಇರ್ತಾರೆ, ಅದೇ ರೀತಿ ನನಗೂ ಹೇಳಿದ್ದಾರೆ, ಅದು ಸಹಜ. ಏನಂದ್ರೆ ನನ್ನ ವ್ಲಾಗ್ಸ್, ನಾನು ಮಾಡುವಂಥ ವೀಡಿಯೋಸೇ ಡೈಲಿ ನಾನು ವ್ಲಾಗ್ಸೇ ಮಾಡೋದು. ಸೊ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತಂದೆ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಚೇಂಜಸ್ ಅಂದರೆ ನನಗೆ ಚೇಂಜಸ್ ಮಾಡ್ಕೊಳಕ್ಕೆ ಬರಲ್ಲ, ಯಾಕೆಂದರೆ ನಾನು ಮಾಡ್ತಾ ಇರೋದೇ ವ್ಲಾಗ್ಸ್ ವೀಡಿಯೋಸ್. ನಾನು ಡೈಲಿ ನಾನು ಏನು ಮಾಡ್ತೀನಿ, ಹೇಗಿರ್ತೀನಿ ಅದನ್ನೇ ಶೇರ್ ಮಾಡ್ಕೊಳ್ಳೋದು ನಿಮ್ಮ ಜೊತೆ. ಸೊ ಇಷ್ಟ ಆದರೆ ನೋಡಿ, ಒಂದು ವೇಳೆ ಬೋರ್ ಅನಿಸಿದ್ರೆ ನಿಮಗೆ, ಒಂದು ವೇಳೆ ಸ್ವಲ್ಪ ಜನ ಬೋರ್ ಹೊಡಿತಾ ಇದೆ ನಮಗೆ ಅಂತಿರಲ್ಲ, ಸೊ ಅಂಥವ್ರು ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಎಲ್ಲ ತುಂಬ ಜನ ಮಾಡ್ತಾ ಇರ್ತಾರೆ, ಅವ್ರ ವೀಡಿಯೋಸ್ನ ನೋಡ್ಬೋದು. ಸೊ ನನ್ನ ವ್ಲಾಗ್ಸ್ನ, ನನ್ನ ಲೈಫ್ ಸ್ಟೈಲ್ನ ಡೈಲಿ ಅಪ್ಡೇಟ್ ಕೊಡ್ತೀನಲ್ಲ, ಅದನ್ನು ನೋಡಿ ಇಷ್ಟಪಡ್ತಾ ಇರೋರು ಮಾತ್ರ ನನ್ನ ವೀಡಿಯೋಸ್ನ ನೋಡ್ತಾರೆ ಇಷ್ಟಪಟ್ಟು. ಸೊ ನಿಮ್ಗೆ ಬೋರ್ ಅನಿಸಿದ್ರೆ ಒಂದು ವೇಳೆ ಸ್ಕಿಪ್ ಮಾಡಿ ಅಷ್ಟೇ, ಇನ್ನೇನು ಹೇಳಿ. ಸೊ ಚೇಂಜಸ್ ಅಂದರೆ ನನಗೆ ಕಾಮಿಡಿ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಬರಲ್ಲ. ಸೊ ನಾನು ಮಾಡೋದೇ ವ್ಲಾಗ್ಸು, ನಾನು ಆಯ್ಕೆ ಮಾಡ್ಕೊಂಡಿರೋದೇ ಈ ವೇಯಲ್ಲಿ ಹೋಗಬೇಕು ಅಂತ. ಸೊ ಹಂಗಾಗಿ ನಾನು ಡೈಲಿ ಇದೇ ವೀಡಿಯೋಸೇ ಕೊಡ್ತೀನಿ. ಸೊ ಇದು ರಿಕ್ವೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಫೀಲ್ಡ್ ಅಂದರೆ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ದಾರಿ ವ್ಲಾಗ್ಸ್, ಡೈಲಿ ವ್ಲಾಗ್ಸ್. ಸೊ ಇದು ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಚೇಂಜಸ್ ಮಾಡ್ತಾ ಇಲ್ಲ. ನಾವು ಇನ್ನೊಂದು ಯೂಟ್ಯೂಬಲ್ಲಿ ನಾವು ಏನು ವಿಡಿಯೋ ಮಾಡ್ತಾ ಇರ್ತೀವೋ ಅದೇ ವೇಯಲ್ಲೇ ಹೋಗಬೇಕು. ನಾವು ಮಿಕ್ಸ್ಡ್ ಕಂಟೆಂಟ್ ಯಾವಾಗ ಹಾಕ್ತೀವೋ ಆವಾಗ ರೀಚ್ ಅನ್ನೋದು ಬರಲ್ಲ. ಸೊ ಈಗ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನ, ವ್ಲಾಗ್ಸೇ ಮಾಡಬೇಕು. ಇಲ್ಲ ಟೆಕ್ ವೀಡಿಯೋಸ್ ಮಾಡ್ತಾ ಇದ್ದೀನ, ಟೆಕ್ಕೇ ಮಾಡಬೇಕು. ಇಲ್ಲ ಕುಕಿಂಗ್ ಚಾನಲ್ ಓಪನ್ ಮಾಡಿದ್ದೀನ, ಬರೀ ಕುಕಿಂಗೇ ಮಾಡಬೇಕು. ಅದು ಬಿಟ್ಟು ಸೊ ಒಂದಿನ ಕಾಮಿಡಿ ವಿಡಿಯೋ ಹಾಕೋದು, ಒಂದಿನ ಕುಕಿಂಗ್ ವಿಡಿಯೋ ಹಾಕೋದು, ಒಂದಿನ ವ್ಲಾಗ್ಸ್ ತೋರಿಸೋದು, ಒಂದಿನ ಲೈಫ್ ಸ್ಟೈಲ್ ವಿಡಿಯೋ ತೋರಿಸೋದು, ಈ ರೀತಿ ಮಾಡಿದ್ರೆ ಸೊ ಯೂಟ್ಯೂಬರ್ಗೆ ಅರ್ಥ ಆಗಲ್ಲ ಇವರು ಯಾವ ಕ್ಯಾಟಗರಿ ಸೇರಿದ್ದಾರೆ, ಸೊ ಯಾವ ಥರ ವೀಡಿಯೋಸ್ ಹಾಕ್ತಿದ್ದಾರೆ ಅಂತ ಅವ್ರಿಗೆ ತಲೆ ಬಿಸಿ ಬರುತ್ತೆ. ಹಾಗಾಗಿ ನಮಗೂ ರೀಚ್ ಅನ್ನೋದಿರಲ್ಲ. ಸೊ ಎಲ್ರಿಗೂ ಈಗ ಒಬ್ರಿಗೆ ಒಂದು ಕಾಮಿಡಿ ವಿಡಿಯೋ ಎಷ್ಟಾಗುತ್ತೆ, ಇನ್ನೊಬ್ರಿಗೆ ಒಂದು ಎಡಿಟಿಂಗ್ ವಿಡಿಯೋ ಎಷ್ಟಾಗುತ್ತೆ, ಇನ್ನೊಬ್ರಿಗೆ ಕುಕಿಂಗ್ ವಿಡಿಯೋ ಎಷ್ಟಾಗುತ್ತೆ, ಇನ್ನೊಬ್ರಿಗೆ ಲೈಫ್ ಸ್ಟೈಲ್ ವಿಡಿಯೋ ಎಷ್ಟಾಗುತ್ತೆ. ಹಂಗೆ ಎಲ್ಲರ ಮೈಂಡ್ ಸೆಟ್ಟು ಒಂದೇ ರೀತಿ ಇರಲ್ಲ. ಸೊ ಹಂಗಾಗಿ ನಾನು ಆಯ್ಕೆ ಮಾಡ್ಕೊಂಡಿರೋವಂಥ ವೇಯಲ್ಲೇ ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಂದೊಂದು ವಿಡಿಯೋ ಎಷ್ಟಾಗುತ್ತೆ ಅಂತ ನಾನು ಚೇಂಜ್ ಮಾಡ್ತಾ ಹೋದರೆ ಸೊ ಅಲ್ಲಿ ನನ್ನ ಚಾನಲ್ನ ತೆಗೆದು ಬಿಸಾಕ್ಬಿಡ್ತಾರೆ ಯೂಟ್ಯೂಬರು. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ದಯವಿಟ್ಟು ನಾನು ಏನು ಕೇಳ್ತೀನಿ ಪದೇ ಅಂದರೆ, ನಾನು ಆಯ್ಕೆ ಮಾಡ್ಕೊಂಡಿರುವಂಥ ದಾರಿ ಇದು, ನಾನು ಇದೇ ದಾರಿಲೇ ಹೋಗ್ಬೇಕು ಕೊನೆವರೆಗೂ. ಹೀಗಾಗಿ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ದಯವಿಟ್ಟು ಬೋರ್ ಆದರೆ ಒಂದು ವೇಳೆ ದಯವಿಟ್ಟು ಅವತ್ತು ಸ್ಕಿಪ್ ಮಾಡಿಬಿಡಿ, ನಾನು ವೀಡಿಯೋನೇ ನೋಡಿಬಿಡಿ. ನಿಮ್ಗೆ ಯಾವಾಗ ಇಂಟ್ರೆಸ್ಟಿಂಗ್ ವೀಡಿಯೋ ನನ್ನಲ್ಲಿ ಬರುತ್ತೋ ಸೊ ಆ ವಿಡಿಯೋನೇ ನೋಡಿ ನೀವು, ಬೋರ್ ಹೊಡಿಯೋರು, ಓಕೆನಾ? ಸೊ ಈ ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಳಬೇಕು ಅಂತ ಇದ್ದೆ, ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ಪ್ರಾಬ್ಲಮ್, ಇದು ಹೇಳಿದ್ದೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಪೋಟ ಹಣ್ಣು ತೊಗೊಂಡು ತಿನ್ಬೇಕೀಗ, ಯಾವ ರೀತಿ ಇದೆ ಹಣ್ಣು ಅಂತಂದು ಹಾಗೆ ಶೇರ್ ಮಾಡ್ತೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಸೊ ಮುಂದೆ ನಾನು ಎಲ್ಲಾದರೂ ಟ್ರಿಪ್ ಹೋದರೆ, ಇಲ್ಲ ಏನಾದರೂ ನಾವೀಗ ಎಲ್ಲರೂ ಲೇಡೀಸ್ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾನೆ ಹೋಗ್ತಾ ಇರ್ತೀನಿ. ಸೊ ತುಂಬ ಜನ ಲೇಡೀಸ್ ನನ್ನ ರೀತಿಯೇ ವೀಡಿಯೋಸ್ ಮಾಡ್ತಾ ಇರೋದು. ಓಕೆ, ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಫೈನಲ್ ಆಗಿ. ಓಕೆ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ಹಾಗೆ ನೋಡ್ತಾ ಇರಿ. ನೋಡಿ, ನಾನು ಮಾತಾಡ್ಬೇಕಂದ್ರೆ ಬಾಗ್ಲು ಲಾಕ್ ಮಾಡ್ಕೊಂಡು ಡೋರು ಮಾತಾಡಬೇಕು. ಇವ್ರದ್ದು ಜಗಳ ಅಷ್ಟೊಂದಿರುತ್ತೆ, ಮಾಮಂದು, ಅಳಿಯಂದು, ಸೊಸೆದು. ಯಾಕೆ? ಅಯ್ಯೋ ಹೇ, ಹಂಗೆಲ್ಲ ಮಾತಾಡ್ಬಾರ್ದು ನೋಡು. ತಿನ್ನು ಬಾ ಅಂತೆ, ಪಾರಿವಾಳ ತಿಂತಾರೆ ಯಾರನ್ನ? ಸುಮ್ಮನೆರಪ್ಪ. ನೋಡಿ, ಪಾರಿವಾಳಗೆ ಏನೋ ಒಂಥರ ಕಾಯಿಲೆ ಬಂದಿದೆ, ಪಾಪ ಒಂದು ಪಾರಿವಾಳ ಸತ್ತೋಗ್ಬಿಟ್ಟೈತೆ. ಇವನು ಮಾನ್ವಿಕ್ ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಕುಡಿಸ್ಬೇಕು ಅಂತಂದು ಹೋಗಿದ್ದಾನೆ, ಅದು ಅವನ ಕೈಯಲ್ಲೇ ಸತ್ತೋಗ್ಬಿಟ್ಟೈತೆ. ಅದಕ್ಕೆ ಹೇಳ್ತಾ ಇದ್ದ. ಅದು ತುಂಬ ಅಂದರೆ ಇವಕ್ಕೆ ಈ ಬಿಸಿಲು ಮಳೆ ಈ ಥರ ಬಂದರೆ ಏನಾದರೂ ಒಂದು ಕಾಯಿಲೆಗಳು ಬರ್ತಾ ಇರ್ತವೆ.
ಸೊ ಹಂಗಾಗಿ ಇದೊಂದು ಪಾಪ ಸತ್ತೋಯ್ತು. ಇನ್ನು ಉಳಿಕೆ ಆಗಿರೋವೆಲ್ಲ ನೋಡಿ ಆ ಕಡೆ ನೀರೆಲ್ಲ ಕುಡಿದು ಸ್ವಲ್ಪ ಕಾಳೆಲ್ಲ ಅಂದರೆ ಮೇವೆಲ್ಲ ಮೇಯ್ದು ಅಲ್ಲಿ ಗೂಡಲ್ಲಿ ಸೇರಿಸಿದ್ದಾರೆ. ಅಷ್ಟರಲ್ಲಿ ಫೋನ್ ಮಾಡ್ತಾಯಿತ್ತು ಅವರಪ್ಪ ನಮ್ಮ ಮನೆಯವರು. ಸೊ ಬಾ ಇಲ್ಲಿ ಪಾರಿವಾಳ ಸತ್ತೋಗೈತಿ ಅಂತ ನಿತಿನ್ಗೆ. ಇವ್ನು ಮಾನ್ವಿಕನು ಮತ್ತು ಅವ್ನು ನಿತಿನ್ ತಗೊಂಡೋಗಿ ಪಾಪ ಅಲ್ಲಿ ತಿಪ್ಪೆಯಲ್ಲಿ ಊತಾಕಿ ಬಂದರು. ಸೊ ಏನಾದರೂ ಒಂಥರ ಸಾಕಿರೋ ಆ ರೀತಿ ಸತ್ತೋದ್ರೆ ತುಂಬ ಬೇಜಾರು ಅನಿಸುತ್ತೆ ಮನಸ್ಸಿಗೆ. ಸೊ ನನಗೂ ಅಷ್ಟೇ. ಸೀತಾಫಲಕ್ಕಿಂತ ದೊಡ್ಡವು ನೋಡಿ, ಸಪೋಟ 4. ಇಲ್ಲಿ ಬಾ ಕೆಳಗಡೆ ಬಾರಪ್ಪ ಮಂಜಪ್ಪ. ಸಪೋಟ ಹಣ್ಣು ಹೆಂಗಿದೋ ಗೊತ್ತಿಲ್ಲ, ಯಾವುದೋ ಒಂದು ಮೆತ್ತಗೆ ತಪ್ಪು ನೋಡಿ. ಇದ್ರಾಗ ಏನು ಹುಳ ಇದ್ರೆ ಇರ್ತದೆ. ಹುಳ ಇರೋದು ನೀನು ತಿನ್ನ, ಚೆನ್ನಾಗಿರೋದು ನಾವು ತಿಂತೀವಿ. ಲಾಮರ್ ಬಾಯ್ ಏನಾರ್ವಿ ಏನ ಹುಳ ಇರ್ತಾವ. ಇದ್ರಾಗೆ ಹುಳ ಇರೋ ನೀವು ಅಪ್ಪ ತಿನ್ಲೇಳು, ನಾವು ಇಬ್ಬರು ಚೆನ್ನಾಗಿರೋದು ತಿಂಬನ. ನೀವು ಅಪ್ಪಗೆ ಏನಾಗಲ್ಲ, ಹುಳ ಇರೋ ತಿಂದ್ರು ತಿಂದ್ರು ಏನಾಗಲ್ಲ. ಮೊಟ್ಟೆ ಕೊಡ್ತಾ ಅಲ್ಲೇ ಹುಳ ಏನಿಲ್ಲಪ್ಪ. ಇದೇನು ಏಟು ಬಿದ್ದಿಲ್ಲ, ಇದು ಪೆಟ್ಟು ಬಿದ್ದಿಲ್ಲಲ್ಲ. ನೋಡು ಬಾ ತೋರ್ಸು, ನೋಡು ಏನಾಗಿಲ್ಲ. ಸೂಪರ್ ಸಾಕಾ, ಟೇಸ್ಟು ಚೆನ್ನಾಗಿದೆ ನೋಡಿ. ಎಷ್ಟೆಷ್ಟು ದೊಡ್ಡ ಸಪೋಟ ಹಣ್ಣು. ಸ್ವೀಟು ತುಂಬ ಚೆನ್ನಾಗಿತ್ತು. ಏನಂದರೆ ಅದು ಪೆಟ್ಟು ಬಿದ್ದುಬಿಟ್ಟು ಸ್ವಲ್ಪ ಹಣ್ಣು ಹುಳ ಬಿದ್ದಿತ್ತು. ಅದು 1-2 ಹಣ್ಣು ಹುಳನೇ ಬಿದ್ದಿತ್ತು. ಸೊ 2 ಚೆನ್ನಾಗಿತ್ತು ಅಷ್ಟೇ. ಸೊ ಅದರಲ್ಲಿ ಈಗ ನಾನು ಡಿವೈಡ್ ಮಾಡ್ಕೊಂಡು ಆ ರೀತಿ ನೋಡಿ ತಿಂತಾ ಇದ್ದೀವಿ ನಾನು ನಮ್ಮ ಮನೆಯವರು. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ